ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಐ ಥಿಂಕ್ ರಬ್ಡಿ ಅಂತ ನಾವೆಲ್ಲ ಕೇಳಿರ್ಬೇಕು. ನಾರ್ತ್ ಇಂಡಿಯಾ ಸೈಡ್ ತುಂಬಾ ಫೇಮಸ್ ಡಿಶ್ ಅದು. ಹೌದು. ಸೊ ಅದರಲ್ಲೇ ನಾನು ಆಕ್ಚುಲಿ ನಾನೇ ಒಂದು ಓನ್ ಇನೋವೇಷನ್ ಮಾಡಿರೋದು. ಸೊ ಅದರಲ್ಲೇ ಡಿಫ್ರೆಂಟ್ ಆಗಿ ಒಂಚೂರು ಮಾಡಿಫಿಕೇಶನ್ ಮಾಡಿ ಮಲೈ ಟ್ರೀಟ್ ಅಂತ ಒಂದು ಸ್ವೀಟ್ ಮಾಡ್ತಾ ಇದೀನಿ. ವಾವ್. ಹೆವಿ ಕ್ಯಾಲರಿಕ್ ಫುಡ್ ಬಟ್ ವೆರಿ ಟೇಸ್ಟಿ. ಫೈನ್. ಈ ಮಲೈ ಟ್ರೀಟ್ಗೆ ಬೇಕಾಗುವಂತಹ ಸಾಮಗ್ರಿಗಳು ಹೇಳ್ತೀರಾ? ಹೇಳ್ತೀನಿ. ಮೊದಲಿಗೆ ಹಾಲು, ಸಕ್ಕರೆ, ಇದು ಮಿಲ್ಕ್ ಮೇಡ್, ಆಮೇಲೆ ಇದು ಬಂದು ಅಕ್ಕಿ ನೆನ್ಸ್ಕೊಂಡಿದ್ದೀನಿ, ಗೋಡಂಬಿ, ಬಾದಾಮಿ, ಇದು ಒಂಚೂರು ಏಲಕ್ಕಿ ಪುಡಿ. ಫಸ್ಟು ಇದಕ್ಕೆ ಕಡಾಯಿ ತರ ತಗೊಂಡ್ರೆ ಬೆಟರು, ಬಿಕಾಸ್ ಹಾಲು ನಾವು ಕೆನೆ ಕಟ್ಟಿಸ್ತೀವಿ. ಸೊ ಪಾತ್ರೆಲಾದ್ರೆ ಅದು ಅಷ್ಟು ಇದು ಬರಲ್ಲ, ಕಡಾಯಲ್ಲಾದ್ರೆ ಚೆನ್ನಾಗಿ ಬರುತ್ತೆ. ಹಾಲು ಚೆನ್ನಾಗಿ ಕುದಿಬೇಕಾ? ಅದು ಹಾಲು ಕುದಿಬೇಕು. ಕುದಿತಾ ಕುದಿತಾ ನಾವೇನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಫಾರ್ಮ್ ಆಗೋ ಕೆನೆ ಎಲ್ಲ ನಾವು ಒಂದ್ ಸೈಡ್ಗೆ ತಳ್ಕೊಂಡ್ ಬರ್ತಾ ಇರ್ತೀವಿ. ಓಕೆ. ಕೆನೆನ ಸಪರೇಟ್ ಮಾಡ್ಕೋತಾ ಇರ್ತೀವಿ. ಸೊ ಎಲ್ಲ ಒಂದು ನಮ್ಗೆ ಇದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕನ್ಸಿಸ್ಟೆನ್ಸಿ ಯಾವ ತರ ಬೇಕು ಅಂತ. ತುಂಬಾ ತಿಕ್ ಆಗ್ಬೇಕಾ, ಇಲ್ಲಾಂದ್ರೆ ಸ್ವಲ್ಪ ಹಾಲ್ ಇರೋದು, ಸ್ವಲ್ಪ ಕೆನೆ ಇರೋದು. ಸೊ ನಮಗೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ನಾವ್ ಹೆಂಗ್ ಅಂದ್ರೆ ಒಂದು ಸರ್ಟನ್ ಕನ್ಸಿಸ್ಟೆನ್ಸಿ ಬರೋವಾಗಾದ್ರೂ ಮಾಡ್ಲೇಬೇಕು. ಕೆನೆ ಎಲ್ಲ ಒಂದ್ ಸೈಡ್ಗೆ ತಗೊಳ್ತಾ ಇರ್ಬೇಕು ನಾವು. ಓಕೆ. ಇದು ಹಾಲು ಚೆನ್ನಾಗಿ ಉಕ್ಕಿ ಬರ್ಬೇಕಲ್ಲ? ಒಂದ್ ಸ್ವಲ್ಪ ಇದಾಗ್ಬೇಕು. ಈಗ ಹಾಲು ಇದು ಆಗ್ತಾ ಇರೋಷ್ಟರಲ್ಲಿ ಅಕ್ಕಿ ನಾವು ರುಬ್ಕೊಂಡ್ಬಿಡೋಣ. ಸರಿ. ಬಿಕಾಸ್ ಆಲ್ರೆಡಿ ಅದು ನೆಂದಿರೋದ್ರಿಂದ ನೀರು ಹಾಕೋಷ್ಟು ಬೇಡ ನಮ್ಗೆ. ಸುಮ್ಮನೆ ಅದು ಹಂಗೆ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಈ ಕೆನೆನ್ ಸೈಡ್ಗೆ ಇದು ಮಾಡ್ಲಾ? ಇದು ಅಕ್ಕಿನ ನಾವು ಬೇಕಾದ್ರೆ ಫುಲ್ ಪೇಸ್ಟ್ ಮಾಡ್ಕೋಬಹುದು, ಇಲ್ಲ ಸ್ವಲ್ಪ ತರಿಯಾಗಿ ಇಟ್ಕೋಬಹುದು. ಅಂದ್ರೆ ನಿಮ್ಗೆ ತಿನ್ನೋವಾಗ ಬಾಯಿಗೆ ಸಿಗ್ಬೇಕು ಅಂತಾರ ತರಿ ಹಂಗಿತ್ತು ಅಂತ ಹಿಂಗೂ ಇಟ್ಕೋಬಹುದು. ಏನಕ್ಕೆ ಇದನ್ನ ರುಬ್ಕೊಳ್ತೀರಾ? ಅಕ್ಕಿನ ಆಕ್ಚುಲಿ ಇದು ಏನ್ ಜೀರಾ ರೈಸ್ ಹಾಕ್ತು ಅಂದ್ರೆ ನಿಮ್ಗೆ 2 ಅಡ್ವಾಂಟೇಜ್ ಇದೆ. ಒಂದು ಆ ಸ್ಮೆಲ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ ನಿಮ್ಗೆ. ಇನ್ನೊಂದು ಅದು ಒಂಥರ ಅಕ್ಕಿ ಪಾಯಸಕ್ಕೆ ನಾವು ಅಕ್ಕಿ ಪಾಯಸಕ್ಕೆ ಹಾಕೋತೀವಲ್ಲ ಅಕ್ಕಿನ, ಆ ತರ ಟೇಸ್ಟ್ ಪ್ಲಸ್ ರಬಡಿ 2 ತರ ಟೇಸ್ಟ್ ಕೊಡುತ್ತೆ ನಿಮ್ಗೆ ಅಕ್ಕಿ ರುಬ್ ಹಾಕೋದ್ರಿಂದ. ಮತ್ತೆ ಪ್ಲಸ್ ಇವಾಗ ಹಾಲಿಂದೆ ಮಾಡೋದ್ರಿಂದ ಅಕ್ಕಿ ರುಬ್ ಹಾಕೊಂಡ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಹೌದು, ಅದಕ್ಕೋಸ್ಕರ ನಾವು ಅಕ್ಕಿ ರುಬ್ ಹಾಕೋತೀವಿ. ಹಾಗೆ ಈ ಮಲೈ ಟ್ರೀಟ್ ನ ನೀವು ಸರ್ಗ್ ಮಾಡ್ಕೊಟ್ಟಿದ್ದೀರಾ ಒಂದ್ಸಲ? ಎಸ್, ಮಾಡ್ಕೊಟ್ಟಿದ್ದೀನಿ. ತಿಂದಿದ್ದೀರಾ ಸರ್? ಚೆನ್ನಾಗಿರುತ್ತಾ? ಅವಾಗ ಏನಾದ್ರು ಅಕೇಶನಲಿ ಸ್ವೀಟು ಅದು ಇದು ಅಂತಂದ್ರೆ ಮನೆಗಳಲ್ಲಿ ಫಂಕ್ಷನ್ಸ್ ಮಾಡ್ತಾ ಇರ್ತಾರೆ. ಈಗ ಅಕ್ಕಿ ಬೆಂದಿದೆ, ಸೊ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳೋಣ. ಸರಿ. ಶುಗರ್ ಹಾಕೊಳ್ಳೋಣ. ಈಗ ಶುಗರ್ ಅಂದ್ರೆ ಒಂದು ಸ್ವಲ್ಪ ಸಾಕಲ್ವಾ? ಸ್ವಲ್ಪ ಸಾಕು. ನಾನು ಒಂದು 1.5 to 2 ಸ್ಪೂನ್ಸ್ ಹಾಕೊಂಡ್ರೆ ಸಾಕು. ಈ ರಬ್ಡಿ ಅಂತ ಒಂದ್ ಯಾವ್ದೇ ಸ್ವೀಟ್, ನಾರ್ತ್ ಇಂಡಿಯನ್ ಸ್ವೀಟ್ ಅಲ್ಲಿ ಮುಖಕ್ಕೆ ಹೊಡೆಯೋಷ್ಟು ಸ್ವೀಟ್ ಇರೋದಿಲ್ಲ. ಹೌದು, ತುಂಬಾ ಕಮ್ಮಿ ಇರುತ್ತೆ. ನಿಮ್ಗೆ ಕಮ್ಮಿ ಇದ್ರೇನೆ ಸ್ವಲ್ಪ ಜಾಸ್ತಿ ತಿನ್ನೋ. ತುಂಬಾ ಸ್ವೀಟ್ ಆಗೋದ್ರೆ ತಿನ್ನಕ್ ಆಗಲ್ದಿಲ್ಲ. ಹೌದು. ಇದೀಗ ಇದಾಗಿದೆ. ಇದು ಇವಾಗ ಸರ್ವಿಂಗ್ ಬೌಲ್ ಹಾಕ್ತಾ ಚೆನ್ನಾಗಿದೆ ಅಲ್ಲ? ಸ್ಮೆಲ್ಲು ಚೆನ್ನಾಗಿದೆ, ಮತ್ತೆ ನೋಡಕ್ಕೂ ಪಾಯಸ ತರನೂ ಇದೆ, ಈ ಕಡೆ ನೀವು ಹೇಳಿದ್ದ ರಬ್ಡಿ ತರನೂ ಇದೆ. ರಬ್ಡಿಗೆ ಅವರು ಇನ್ನ ತುಂಬಾ ಕೆನೆ ಕಟ್ಟಿಸ್ಬಿಟ್ಟು. ಹೌದು, ನಾರ್ತ್ ಇಂಡಿಯನ್ ಸ್ವೀಟ್ಸ್ ನಾವು ಹೊರಗಡೆ ತಿನ್ಬೇಕಾದ್ರೆ ಅವ್ರ ಅದನ್ನ ಮಾಡ್ತಾನೆ ಇರ್ತಾರೆ, ಕುತ್ಕೊಂಡು ಒಬ್ರು ಅದೇ ಕೆಲಸ ಮಾಡ್ತಿರ್ತಾರೆ, ಕೆನೆ ತೆಗಿತಾನೆ ಇರ್ತಾರೆ. ನಾನು ಯಾವಾಗ್ಲೂ ಅನ್ಕೊಳ್ತಾ ಇದೀನಿ, ಇವ್ರು ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇರ್ತಾರೆ ಅಂತ. ಏಲಕ್ಕಿ ಆಮೇಲೆ ಹಾಕ್ತೀರಾ ನೀವು? ಏಲಕ್ಕಿ ಪುಡಿ ಬೇಕಾದ್ರೆ ಹಾಕ್ಬೋದು, ಆಪ್ಷನಲ್ಲು. ಬಟ್ ನಾನು ಸ್ವಲ್ಪ ಸುಮ್ಮನೆ ಫ್ಲೇವರ್ ಕೊಡ್ಲಿ ಅನ್ಬಿಟ್ಟು ಹಾಕ್ತೀನಿ ಅದನ್ನ. ರೆಡಿ ಆಗಿದೆ ಸರ್, ನಾ ಕರೆದು ಬೇಡ. ಎಸ್, ಬನ್ನಿ ಸರ್. ಬಿಸಿ ಬಿಸಿ ಮಲೈ ಟ್ರೀಟ್ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಬಿಸಿ ಬಿಸಿಯಾದ ಮಲೈ ಟ್ರೀಟ್ ರೆಡಿ ಆಗಿದೆ. ಮಲೈ ಟ್ರೀಟ್ ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಮಿಲ್ಕ್ ಮೇಡ್, ನೆನೆಸಿದ ಅಕ್ಕಿ, ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿ ಪುಡಿ. ಮಾಡುವ ವಿಧಾನ:
ಕಾಯಲಿಟ್ಟ ಹಾಲಿಗೆ ರುಬ್ಬಿದ ಅಕ್ಕಿ, ಮಿಲ್ಕ್ ಮೇಡ್, ಸಕ್ಕರೆ ಹಾಕಿ ಗಟ್ಟಿಯಾಗುವವರೆಗೂ ಬೇಯಿಸಿ ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿಯಿಂದ ಅಲಂಕರಿಸಿದ್ರೆ ಮಲೈ ಟ್ರೀಟ್ ಸವಿಯಲು ಸಿದ್ಧ.